ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಮಿಸ್ಟರ್ ಪ್ರಯಾಣಿಕ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಗೈಸ್, ನಮ್ಮ ಅಜ್ಜಿಯವ್ರಿಗೆ ಹೋಗೋಣ ಬನ್ನಿ. ಬನ್ನಿ ಗೈಸ್ ಬನ್ನಿ. A few moments later. ಗೈಸ್, ನಮ್ಮ ಅಮ್ಮ ಒಂದು ಜೋಕ್ ಹೇಳ್ತಾರಂತೆ ಕೇಳಿ. ಈಗ ಹೇಳಮ್ಮ. ಹೇಳ್ರಪ್ಪ ಹೇಳ್ರು. ಯಾಕೆ ಸುಮ್ಮನಾಗಲ್ಲ ಅಂದ್ರೆ, ಆನೆ ಕಾಡೊಳಗೆ ಎಷ್ಟು ವಾಕ್ ಮಾಡುತ್ತೆ, ಹೆಂಗ್ ವಾಕ್ ಮಾಡಿದ್ರು ಆನೆ ಮಾತ್ರ ಸಣ್ಣ ಆಗಲ್ಲ. ಯಾಕೆ? ಅದೇ ಅದು ಬಾಡಿನೇ ಹಂಗೇನೆ, ಆನೆದು ಬಾಡಿನೇ ಹಂಗೆ, ಏನೇ ಮಾಡಿದ್ರು ಸಣ್ಣ ಆಗಲ್ಲ. ಗಜಕೇಸರಿ ಅಂತ ಇರೋದು ನನ್ನ ಅಷ್ಟೇ. ಇದು ಜೋಕ್ ಅಂತೆ, ಇದು ಜೋಕ್ ಅಂತ ನಾವು ನೆಗಾಡ್ಬೇಕಂತೆ. ಯಾವ್ದೇ ಕಾರಣಕ್ಕೆ ನಿಮ್ಮ ಅಣ್ಣ ಸಣ್ಣ ಆಗಲ್ಲ, ಇದ್ದಂಗೆ ಇರೋದು. ಇದು ಜೋಕ್ ಅಂತೆ. ಆನೆ ನಾನ್ ವೆಜ್ ತಿನ್ನುತ್ತಾ? ಸಖತ್ತಾಗಿರೋ ಜೋಕ್ ಮಾತ್ರ. ಹಂಗೆ ಇದು ಸಸ್ಯಾಹಾರಿ ತಿಂದ್ರು ಆನೆ ಸಣ್ಣ ಆಗಲ್ಲ, ವಾಕ್ ಮಾಡೋದು ಸಣ್ಣ ಆಗಲ್ಲ. ಹಂಗೆ ನಿಮ್ಮಣ್ಣ ಏನ್ ಮಾಡೋದು ಸಣ್ಣ ಆಗಲ್ಲ. ಜೋಕ್ ಇದು. ನೆಗಾಡಿ ಗೈಸ್ ನೀವು. A few minutes later. ಟ್ರಾಫಿಕ್ ಆಗಿತ್ತು, ಈಗ ಕ್ಲಿಯರ್ ಆಗ್ತಿದೆ. ಈಗ ಹೋಯ್ತಾ ಇದೀವಿ. ಟ್ರಕ್ ನೋಡಿ, ಇದು ಈ ಟ್ರಕ್ಗಳದೇ ಹಿಂಸೆ ಇಲ್ಲಿ ಹಾಸನದಲ್ಲಿ. ಇಲ್ಲಿ ಈ ಟ್ರಕ್ ಇಂದ ಟ್ರಾಫಿಕ್ ಜಾಮ್ ಆಗಿತ್ತು. ಏನಾಯ್ತದ್ರಲ್ಲಿ? ನಾವು ನಮ್ಮ ಅಜ್ಜಿ ಕಾರಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ರಾಮನಾಥ್ಪುರದ ಬ್ರೇಕ್ ತಗೊಂಡಿದ್ದೀವಿ. ಏನಕ್ಕಂದ್ರೆ ಮಸಾಲೆ ಪುರಿ ತಿನ್ನೋಕ್ಕೆ. ಅವ್ರು ಆಲ್ರೆಡಿ ತಿಂತಾ ಇದ್ದಾರೆ, ನಾನೀಗ ತಿನ್ನಬೇಕು. ಇಲ್ಲಿ ನಮ್ಮ ಕಾರ್ ನಿಂತಿದೆ, ಹೋಗ್ಬೇಕೀಗ ತಿನ್ಬಿಟ್ಟು ರಾಮನಾಥ್ಪುರದಿಂದ. ನಾವೀಗ ಸಣ್ಣದಾಗಿ ಸ್ಟಾಪ್ ತಗೊಂಡಿದ್ದೀವಿ ಮಸಾಲೆ ಪುರಿ ತಿನ್ನೋಕ್ಕೆ. ಈಗ ತಿನ್ನಬೇಕು. ಅವ್ರು ಆಲ್ರೆಡಿ ಒಳಗಡೆ ಕೂತ್ಕೊಂಡು ತಿಂತವ್ರೆ, ನಾನೀಗ ತಿನ್ನಬೇಕು ಮಸಾಲೆ ಪುರಿ. ಈಗ ದಹಿ ಪುರಿ ತಿನ್ನೋಣ ಅಂದ್ಬಿಟ್ಟು ದಹಿ ಪುರಿ ತಗೊಂಡಿದ್ದೀವಿ ಒಂದು. ನಮ್ಮ ಅಣ್ಣ ಇಲ್ಲಿ ಕೂತವನೆ, ಅವನಿನ ಮಸಾಲೆನೇ ತಿಂತವನೆ ಇಷ್ಟೊತ್ತಾದರೂ. ನಾವು ಆಲ್ರೆಡಿ ದಹಿ ಪುರಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಗೈಸ್ ತಿನ್ನೋಣ. ಇದು ಬೆಟ್ಟದಪುರದ ಬೆಟ್ಟ. ಮಾರಾಟ ಆಗೈತೆ, ಕರೆಕ್ಟಾಗಿ ತೆಗಿ. ಅವ್ರಿಗೆ ಅಷ್ಟ ಅಲ್ಲೇ ಅಲ್ಪ ಜ್ಞಾನ. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಇದು ಹತ್ತೋರು ಹತ್ಬೋದು, ಬಿಡೋರು ಬಿಡ್ಬೋದು. ನಿಮ್ಗೆ ಇಷ್ಟ ಇದ್ರೆ ದೀಪಾವಳಿ ಟೈಮಲ್ಲಿ ಬಂದು ಹತ್ತಿ. ಆ ಟೈಮಲ್ಲಿ ಜಾತ್ರೆ ಇರುತ್ತೆ, ಹತ್ತಿ. ಸಣ್ಣ ಸಣ್ಣ ಮೆಟ್ಲು, ಎದ್ರಕೋಬೇಡಿ, ನಾನು ಇದೀನಿ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗಾಡಿಗೆ ನಮ್ಮ ಅಪ್ಪ ಗಾಡಿ ಓಡಿಸೋದು, ಇವನ್ ಗಾಡಿ ಓಡಿಸೋದು ಇಬ್ರು ಒಂದೇ. ತಲೆ ಹೊಡೆದ್ಬೇಡ. ನಮಗ್ ಡಿಎಲ್ ಬಂದೈತೆ, ಡಿಎಲ್ ಬಂದಿಲ್ಲ. ಎಷ್ಟು ಮಾತಾಡ್ತಾನೆ ನನ್ನ ಮಗ. ಬಾಯಿ ಬಡ್ಕತಾನೆ. ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಬಾಯಿ ಬಡ್ಕತಾನೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಸೌಂಡೇ ಇಲ್ಲ. ಇಲ್ಲ ಗೈಸ್, ಅಂದ್ರೆ ಇವ್ರು ತುಂಬಾ ಮೆಲ್ಲೆ ಓಡಿಸ್ತಾರೆ, ಓಡ್ಸಕ್ಕೆ ಬರಲ್ಲ. ನಾವಿದು ಇದು ಈಗ ಟಾಟಾ ಪಂಚ್ ಮೊದ್ಲು ಯಾವ್ದಾರು ಎತ್ತಿನ ಗಾಡಿ ಬರುತ್ತಲ್ಲ, ಎತ್ತಿನ ಗಾಡಿ ಇಲ್ಲ ತಳ್ಳ ಗಾಡಿ ಬರುತ್ತಲ್ಲ, ಅಣ್ಣೆಲ್ಲ ಮಾರ್ಕ ಬರ್ತಾರೆ ನೋಡಿ, ಆ ಗಾಡಿನ ಎಷ್ಟೋ ಬೇಗ ಹೋಗ್ಬೋದು. ಬಸಳೆ ಸೊಪ್ಪು, ಆಲೂಗಡ್ಡೆ, ಈರುಳ್ಳಿ ಇವರಿಬ್ರು ಓಡಿಸಿದ್ರೆ ಬೇಗ ಅಂತೂ ವಾಕ್ ಆಗಲ್ಲ. ಇವ್ರಿಗೆ ಕಾರ್ಗಿಲ್ ಸಾರಲ್ಲ, ಫ್ಲೈಟೇ ಬೇಕು. ಕಾರ್ ಅಂತೂ ಓಡ್ಸಕ್ ಬರಲ್ಲ. ಆಮೇಲೆ ಕಾರಲ್ಲಿ ಕೂತ್ಕೊಂಡ್ರೆ ಕೆಳಗಿಳಿಯಲ್ಲ. ಏನಿಲ್ಲ ಗೈಸ್, ನನ್ ಮುಂದೆ ಸೀಟು ಕೊಡಲ್ಲ ಇವ್ರು, ಬರೀ ಮೋಸ ಮಾಡ್ತಾರೆ. ನಾನೇ ಕೂತಿರ್ತೀನಿ ಯಾವಾಗ. ಅದು ಸ್ಟಾರ್ಟಿಂಗ್ ಅಲ್ಲಿ ವ್ಲಾಗ್ ಮಾಡೋನಲ್ಲ ಇವನು ಕೂತ್ಕೊಂಡು, ಅದ್ರಲ್ಲೆಲ್ಲ ನೋಡಿ ಇವನೇ ಮುಂದೆ ಕೂತಿರೋದು. ಅರ್ಧ ದಾರಿ ಅವನು, ಅರ್ಧ ದಾರಿ ನಾನು. Flash back. ಬನ್ನಿ ಗೈಸ್ ಬನ್ನಿ. End of flashback. 15 ದಿವಸದಿಂದ ಬಿದ್ದಿತ್ತು ಮನೇಲಿ.
ಹೇಳ್ದೆ ತಾಂಡಿರ್ತೆ ತಾಯಿ ಅಂತ, ಗೊತ್ತಾಯ್ತು ನಿನ್ ನಾಯಿ ಅಂತ, ಅದಕ್ಕೆ ಸುಮ್ಮನೆ. ತಮಾಷೆ ಮಾಡ್ತೀರೇನ್ರೋ ಬದ್ಮಾಶ್ ಬೇವರ್ಸಿಗಳ. ಇದು ಬೆಟ್ಟದಪುರ ಬೆಟ್ಟ. ಪ್ರತಿ ವರ್ಷ ದೀಪಾವಳಿಗೆ ಜಾತ್ರೆ ನಡೀತದೆ. ಆ ಟೈಮಲ್ಲಿ ನಾವು ಬೆಟ್ಟ ಹತ್ಬೋದು, ಬಾಕಿ ಟೈಮ್ ಹತ್ಬೋದು. ಆದ್ರೆ ದೀಪಾವಳಿ ಟೈಮಲ್ಲಿ ಚೆನ್ನಾಗಿರುತ್ತೆ, ಜನ ಜಾಸ್ತಿ ಇರ್ತಾರೆ, ಚೆನ್ನಾಗಿರುತ್ತೆ. ಜನ ಜೊತೆ ಹತ್ತಕ್ಕೆ. ಬಾಕಿ ಇಲ್ಲ, ಅಂತ ಜನ ಜನ ಇರಲ್ಲ, ಬೇಜಾರು ಹತ್ತಕ್ಕೆ. 3,500. ಇವ್ರಿಗೆ ಗೊತ್ತಾಯ್ತು, ನಂಗೆ ಗೊತ್ತಿಲ್ಲ. ಬೆಟ್ಟದಲ್ಲಿ ಅತಿ ಹೆಚ್ಚು ಮೆಟ್ಲಿರುವಂತ ದೇವಸ್ಥಾನ ಅಂದ್ರೆ ಬೆಟ್ಟದಪುರ. ಮಿಸ್ಟರ್ ಪ್ರಯಾಣಿಕ ಅಂತ ನನ್ನ ಐಡಿಯಾ ಐತೆ, ಇವರೇ ವಿಡಿಯೋದಲ್ಲಿ ಬರ್ತಾರೆ, ನಾನೇ ಕಂಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅವನು ಮಿಸ್ಟರ್ ಪ್ರಯಾಣಿಕ ಹೆಸರಿಗೆ ನಾನೇ ನಿಜವಾದ ಮಿಸ್ಟರ್ ಪ್ರಯಾಣಿಕ. ಆನಂದ್ ಮಗ ಅಷ್ಟೇ ವಿಡಿಯೋ ಮಾಡೋದು, ಅವ್ನು ಫೇಮಸ್ ಆಗ್ಲಿ ಅಂತ ನಾವು ತೆರೆ ಹಿಂದೆ ಕೆಲಸ ಮಾಡೋರು. ನಾನವ್ರ ಅಣ್ಣ, ನಾವು ತೆರೆ ಹಿಂದೆ ಕೆಲಸ ಮಾಡೋರು. ವಿಡಿಯೋ ಇಂದ ಎಲ್ಲ ಮಾಡೋದು ನಾನು. ಈಗ ಒಂದ್ ನಿಮಿಷ ತಡಿ. ಈಗ ಇಷ್ಟು ಜನ ಅವ್ರೆ, ಇಷ್ಟು ಜನನ ಕೇಳ್ತೀನಿ, ಯಾರು ಎಡಿಟ್ ಮಾಡೋದು, ಯಾರೆಲ್ಲ ಅಪ್ಲೋಡ್ ಮಾಡೋದು ಅಂತ ಯಾರು ಬೇಕಾದ್ರೆ ಕೇಳಿ. ಯಾರಮ್ಮ ಮಾಡೋದು? ಧನುಷ್ ಅವರು ಎಡಿಟಿಂಗ್ ನಮ್ಮ ಅಜ್ಜಿ ಯಾರಜ್ಜಿ? ನಿಜ ಹೇಳ್ಬೇಕು. ಆಯ್ತಪ್ಪ ಕೇಳಿ, ಯಾರಪ್ಪ ಮಾಡೋದು? ಇಬ್ಬರು ಸೇರಿ ಮಾಡ್ತೀರಾ ಬಿಡ. ಇದು ಮಾತಂದ್ರೆ ನಾನ್ ವಿಡಿಯೋ ತೆಗಿದಲ್ಲ ಈ ತರ ಎಲ್ಲ ಬಚಾವಾಗಂತ ಆನ್ಸರ್ ಇಲ್ಲ. ಸತ್ಯವಾದ ಆನ್ಸರ್ ನಮ್ಮ ಅಜ್ಜಿದೆ, ನಮ್ಮ ಅಮ್ಮದು, ನಮ್ಮ ಅಜ್ಜಿದೆ. ಕೇಳಿಬೇಕಾ ನನ್ನ ಹೆಸರು ಹೇಳ್ತಾರೆ, ಬರೀ ಸುಳ್ಳು ಹೇಳ್ತಾನೆ. ಇವನು ಇದು ಬುಕ್ ಮಾಡ್ಕೊಂಡಂಗೆ ಮಾತಾಡೋದು, ಹೇಳ್ಬಿಟ್ಟವ್ರಿಗೆ ಹೇಳು ನನ್ನ ಕಡೆ ಮಾತಾಡು ಅಂತ. ಹಂಗೇನಿಲ್ಲ ಗೈಸ್, ನಾನು ಸತ್ಯವನ್ನ ಹೇಳ್ತೀನಿ. ನಾನು ವಿಡಿಯೋ ಎಡಿಟ್ ಅಂದ್ರೆ ವಿಡಿಯೋ ಎಲ್ಲ ನಾನ್ ತಗೋತೀನಿ. ಇವನು ನಡ್ಕೊಂಡು ಹೋಯ್ತಾ ಇದ್ನಲ್ಲ ರೋಡಲ್ಲಿ, ಅವನೇ ವಿಡಿಯೋ ತಕ್ಕತ್ತ ಇದ್ದ, ಬೇರೆ ಯಾರು ವಿಡಿಯೋ ತೆಗ್ದಿಲ್ಲ. ಇವ್ನು ನಡೆಯೋದಲ್ಲ, ನಾನೇ ಮಾಡೋದು ಗೈಸ್, ಅಷ್ಟೇ ಗೈಸ್. ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅದೆಲ್ಲ ನಾನು ಯಾರಿಲ್ಲ ಎಡಿಟ್ ಮಾಡಿದ್, ನಾನೇ ಸ್ವಲ್ಪ ನಾನ್ ಮಾಡಿದೀನಿ. ನಾವು ಸ್ವಲ್ಪ ಏನೋ ಅಪರೂಪ. ನನ್ನನ್ನು ನಂಬಿ ಪ್ಲೀಸ್, ನಂಬಿ ಗೈಸ್. ಹೃದಯನ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು, ಹೋಗು. ಗೈಸ್ ಇದು 4-5 ಟೇಕು, ಒಂದೇ ಬೆಟ್ಟ ಅಲ್ಲಿಂದ ಇಲ್ಲಿವರೆಗೂ ಐತೆ. ಅದೇ ಬೆಟ್ಟನ ಒಂದ್ 10 ಸಲ ತೋರಿಸ್ತಾರೆ, ನಿಮ್ಗೂ ಬೋರು ನಂಗೂ ಬೋರು. ಇದು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ, ಸುಮ್ಮನೆ ಗೈಸ್, ಕರ್ನಾಟಕದ ಐತಿಹಾಸಿಕ ಸ್ಥಳ ಇದು. ಹೌದು ಗೈಸ್, ನಿಜ. ಇವ್ರಿಗೆಲ್ಲ ಇದು ರೆಸಾರ್ಟು ಮತ್ತಿನ್ನೇನೇನು ಇನ್ನೇನ ಪಾರ್ಟಿ, ಅವು ಆಚೆ ಕ್ಯಾಂಪಿಂಗು, ಅದು ಬಿಟ್ರೆ ದೇವಸ್ಥಾನ ಕಂಡ್ರೆ ಆಗಲ್ಲ, ಏನು ಬರಲ್ಲ. ಬೇಕಾದ್ರೆ ಇವರು ಲಾಂಗ್ ಟ್ರಿಪ್ ಹೋಗೋದು, ಖಾಲಿ ರೋಡ್ ತೋರ್ಸೋರು, ಇಂಟ್ರೆಸ್ಟ್ ಐತೆ, ಖಾಲಿ ರೋಡ್ ತೋರ್ಸೋರು. ನಾವು ದೇವಸ್ಥಾನ ತೋರಿಸ್ತೀವಿ, ನೀವು ನೋಡಿ. ನಂಗೆ ಆತರ ಇಷ್ಟ, ಇಂಟ್ರೆಸ್ಟ್. ನೀವು ಅದೇ ತರ ಬೆಳೆಸ್ಕೊಳ್ಳಿ. ದೇವಸ್ಥಾನ ಇರ್ಲಿ, ಅದ್ರ ಜೊತೆಗೆ ಟ್ರಾವೆಲಿಂಗು, ಜೊತೆಗೆಲ್ಲ ಕ್ಯಾಂಪಿಂಗು, ಪಾರ್ಟಿ ಅವೆಲ್ಲ ಇರ್ಬೇಕು, ಆಗ್ಲೇ ಲೈಫ್ ಚಂದ. ಹಂಗಾಗಿ ಆತರ ಇಷ್ಟ ಪಡ್ತೀನಿ ಅಷ್ಟೇ ನಾನು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ನಾನ್ ನಿಮ್ಗೆ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಗಿಫ್ಟ್ ಕೊಟ್ಟಿದೆ ಹೇಳಿ, ಇವಾಗ ನೆನ್ಪು ಮಾಡ್ಕೊಂಡು. ನನ್ನ ಕೈಯಲ್ಲಿ ಆಯ್ತಾ ಯೂನಿವರ್ಸಿಟಿಗೆ ಶರ್ಟ್ ಕೊಡ್ಸಿದ್ದ. ಏನಮ್ಮ ಶರ್ಟ? ಟೀ ಶರ್ಟ್. ಏನಮ್ಮ ಮಾತೇ ಇಲ್ಲ. ಒಂದು ರೆಡ್ ಕಲರ್ ಹ್ಯಾಟು, ಅದು ಚಿಕ್ಕಮಗಳೂರು ಬಸ್ಸಲ್ಲಿ ಬುಟ್ಟೆ ಬಿಟ್ಟು ಹಾಕೊಂಡು KSRTC ಬಸ್ ಬಂದಿದೆ. ನಮ್ಮ ಅಮ್ಮನ ಗಿಫ್ಟಿಗೆ ಬೆಲೆನೇ ಕೊಡಲ್ಲ ನಮ್ಮಪ್ಪ, ಎಷ್ಟು ಚೀಪ್ ಅನ್ಸುತ್ತೆ. ಆಗ ಮಾಮ ಬಂದಿದ್ದ. ಆಮೇಲೆ ಒಂದು ಆಟೋ, ರೆಡ್ ಕಲರ್ ಆಟಲು ಕೀ ಬಂಚ್ ಕೊಟ್ಟಿದೆ ಗಾಡಿಗೆ ಹಾಕೊಳಕ್ಕೆ ಅಂತ. ನಮ್ಮಪ್ಪ ಜ್ಞಾನನೇ ಇಲ್ಲ. ಅದು ಕೆಂಪು ಕಲರ್ದು ಇದಿತ್ತಲ್ಲ, ಅದು ಟೋಪಿ. ಚಿಕ್ಕಮಗಳೂರು ಹೋಗ್ಬೇಕಾದ್ರೆ KSRTC ಬಸ್ಸಲ್ಲಿ ಹಿಂದ್ಗಡೆ ಸಿಕ್ಸಿದೆ, ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ, ಇಳಿಬೇಕಾದ್ರೆ ಬರ್ತಿದ್ವಿ. ಎಲ್ಲಾರು ಮರ್ತ್ಕೊಳ್ಳೋದು. ಎಷ್ಟು ಪ್ರೀಶಿಯಸ್ ಅಂತ ನಮ್ಮ ಅಪ್ಪಂಗೆ ಗೊತ್ತೇ ಇಲ್ಲ. ನಮ್ಮ ಅಪ್ಪಂಗೆ ಹೆಂಡತಿ ಗಿಫ್ಟ್ ಎಷ್ಟು ಪ್ರೀಶಿಯಸ್ ಅನ್ನೋ ಬೆಲೆನೇ ಗೊತ್ತಿಲ್ಲ. ಆಮೇಲೆ ಒಂದ್ಸಲ ಬಾಕ್ಸ್ ಅಲ್ಲಿ ರೆಡ್ ರೋಸ್ ಕೊಟ್ಟಿರ್ಲಿಲ್ವಾ? ಅದ್ ನಾವು ತಂದಿದ್ದು. ಅದು ನಾವೇ ತಂದಿದ್ದು. ಅಷ್ಟು ಐಡಿಯಾ ನಮ್ಮ ಅಮ್ಮಂಗೆ ಅಷ್ಟು ಐಡಿಯಾ ಇದ್ದಿಲ್ಲ. ಅದ್ ನಾವ್ ತಂದಿದ್ದು, ನಮ್ಮ ಅಮ್ಮನ ಕೈಲಿ ಕೊಡ್ಸಿದ್ದು. ಡಾರ್ಲಿಂಗ್ ಗ್ಲಾಸ್ ಇದೆಯಲ್ಲ ಮನೇಲಿ, ದೊಡ್ಡದು ಡಾರ್ಲಿಂಗ್. ನಾನು ನೀನು ಒಟ್ಟಿಗೆ ತಂದಿದ್ದು. ಅದು ನಾವೇ ಪ್ಲಾನ್ ಕೊಟ್ಟಿರೋ, ಅದು ನಾವೇ ನನಗೆ ಗಿಫ್ಟ್ ಕೊಟ್ಟಿದ್ಲು ಅಷ್ಟೇನೆ.
ಕಾಸು ಕೇಳ್ದೆ ಗೈಸ್ ಫೇರ್ವೆಲ್ಗೆ ಅಥವಾ ಫ್ರೆಶರ್ಸ್ಗೆ 100 ರೂಪಾಯಿ ಕೊಡಕ್ಕೆ ಆ ಪರ್ಸಿಂದ ನಾನು ಕೊಡ್ಸಿರೋ ಪರ್ಸಿಂದ 100 ರೂಪಾಯಿ ಕೊಡ್ಲಿಲ್ಲ. ಈ ತರನೂ ಜನ ಇರ್ತಾರ ಅನ್ಸ್ಬಿಡ್ತು ನಂಗೆ. ನಮ್ಮ ಅಜ್ಜಿ ನಮ್ಮ ಅಮ್ಮ ಇಬ್ರೇ ಕೊಟ್ಟಿದ್ ನಂಗೆ 100 ರೂಪಾಯಿ. ಇವನು ಕೊಟ್ಟಿಲ್ಲ, ವಿಡಿಯೋ ತೆಗೆದ ಹಿಡ್ಕೊಂಡವನಲ್ಲ ಇವನು. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತಾನೆ. ಥೋ ನಿಮ್ಮ ಇಂಥ ಜನ ಇರ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು. ಅಜ್ಜಿ ಊರು ಬಂದಾಯ್ತು, ಅಂದ್ರೆ ಅಜ್ಜಿ ಮನೆಗೆ ಹೋಗ್ಬೇಕು. ಇಲ್ಲಿಂದ ಏನು ಸ್ವಲ್ಪ ದೂರ ಅಷ್ಟೇ, 10 to 15 ಮಿನಿಟ್ಸ್ ಆಗುತ್ತೆ. ಈಗ ಹೋಗೋಣ ಬನ್ನಿ. ಬೆಟ್ಟದಪುರ ಸರ್ಕಲ್ ಅಲ್ಲಿ ಇದೀವಿ ನಾವೀಗ. ಇಲ್ಲಿಂದ ಮಸಣಿಕಮ್ಮ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀವಿ. ಆ ಕಡೆ ಈ ಕಡೆ ಸೈಡ್ ಮಸಣಿಕಮ್ಮ ದೇವಸ್ಥಾನ, ಈ ಕಡೆ ದೇವಸ್ಥಾನ, ಈ ಕಡೆ ಮನೆ, ಈ ಕಡೆ ಮನೆ. ಇವತ್ತು ಸಂತೆ, ಶನಿವಾರ ಸಂತೆ ನಾವಿಲ್ಲ ಅಂದ್ವಿ ನಮ್ಮ. ಇದು ಪುರಸಭೆ ಆಫೀಸು. ಇದು ಈಗ ದೇವಸ್ಥಾನ ಹೋಗೋಣ ಬನ್ನಿ. ಫೈನಲಿ ಮಸಣಿಕಮ್ಮ ದೇವಸ್ಥಾನ. ದೇವಸ್ಥಾನ. ಎಲ್ಲ ಅಂಗಡಿಗಳಿದೆ, ಪೂಜೆ ಸಾಮಾನು ಅಂಗಡಿಗಳು ಸೈಡ್ ಎಲ್ಲ ಕಡೆ, ಇಲ್ಲಿ ಎಲ್ಲ. ದೇವಸ್ಥಾನ, ಅಮ್ಮನ ದೇವಸ್ಥಾನ ರೀಚ್ ಆಗಿದ್ದೀವಿ. ಇಳಿರಿ. ಹೆಂಗೈತ್ ನೋಡಿ ನಮ್ಮಮ್ಮ ಹೆಂಗ ಆಗ್ಬಿಟ್ಟವ್ರೆ ಗಾಳಿಗೆ. ಯಾರು ಕರೆಕ್ಟಾಗಿ ಹಾಕಿಲ್ಲ. ಹಾಕಾಯ್ತಲ್ಲ. ಬನ್ನಿ ದೇವಸ್ಥಾನ. ಅವಳ ಅಲಂಕಾರ ನೋಡಕ್ಕೆ 2 ಕಣ್ಣಲ್ಲ 1000 ಕಣ್ಣಿದ್ರೂ ಸಾಲದು ಅಂತ ಮಹಾತಾಯಿ ಅವರು. ಭಯಕರಿ ಸೌಂದರ್ಯ ರತ್ನಾಕರಿ ಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಶಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾರ್ಣಪೂರ್ಣೇಶ್ವರಿ. ಹಿಂಗೋಸ್ಕರ ನಿಂದು ನಾಯಿ ಗುಣ ತಾಯಿ ಗುಣ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನನ್ನ ಪಾಲಿಗೆ. ಆಯ್ತು ಬಿಡಿ, ಏನ್ ಬೇಕು ಹೇಳು. ಆಯ್ತು ಏನ್ ಬೇಕು ಹೇಳು. ನಿಂದು ನಾಯಿ ಗುಣ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನನ್ನ ಪಾಲಿಗೆ. ಆಯ್ತು ಬಿಡಿ, ಏನ್ ಬೇಕು ಹೇಳು. ಆಯ್ತು ಏನ್ ಬೇಕು ಹೇಳು. ಮಾತೇ ಇಲ್ಲ. A few moments later. ಈಗ ಮನೆಗೆ ಹಾಲ್ ತರಕ್ಕಂತ ಹೋಯ್ತಾ ಇದೀವಿ, ಡೈರಿಗೆ ಹಾಲ್ ತರಕ್ಕೆ. ಅಣ್ಣ ಅರ್ಧ ಲೀಟ್ರ್ ಹಾಲು ಸ್ಪೆಷಲ್ಲು. ಹಾಲು ತಗೊಂಡಾಯ್ತು, ಈಗ ಮನೆಗೆ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಟೀ ಪುಡಿ ಸಕ್ಕರೆ ಎಲ್ಲ ತಗೊಂಡು, ನನಗೆ ಕುಡಿಯೋಕ್ಕೆ ಜ್ಯೂಸು ಎಲ್ಲ ತಗೊಂಡು ಈಗ ಮನೆಗೆ ಹೋಗ್ಬೇಕು. ಇಲ್ಲಿ ನೋಡಿ ಹೆಂಗೆ ಕಾಯ್ತವ್ರು. ಮೊಸರು ಹೇಳಿದ, ಮೊಸರು ಹೇಳೋರು ಬೇಡವಂತೆ. ಬೇಡ, ಅಂಗಡಿಗೆ ಬಂದಿದ್ದು ಐಸ್ ಕ್ರೀಮ್ ತಗೊಳಕ್ಕೆ. ಅವ್ರಿಗೆ ಬೇಡವಂತ ಐಸ್ ಕ್ರೀಮ್, ಇದೊಂದೆರಡು. ಅಮ್ಮವ್ರಿಗೆ ಬೇಡವಾ? ಅಮ್ಮಂಗೆ ಬೇಡ ಅಂತ ಐಸ್ ಕ್ರೀಮು ಜ್ಯೂಸ್ ಎಲ್ಲ ತಗೊಂಡೋಗ್ತಿದ್ದೀವಿ ಮನೆಗೆ. ಸಕ್ಕರೆ ಐಟಮ್ಸ್, ಮನೆಗೆ ಐಟಮ್ಸ್ ಬೇಕಿತ್ತು ಸ್ವಲ್ಪ, ಅದು ತಗೊಂಡು ಡೈರೆಕ್ಟ್ ಮನೆಯೇ. ಈಗ ಇವೆಲ್ಲ ತಗೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು. ಅದಾದಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ದಾರೆ ಮನೆಗೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆಯಿತಾ? ಓಕೆ ಡನ್. A few moments later. ಲಾಗ್ ಮಾಡ್ತಾ ಇದ್ದೆ. ಲಾಗ್
ನಾನು ಯಾರ ಕೇಳಿದ್ರೆ ವಿಡಿಯೋ ಆಗ್ತಾವನೆ ಅಂತ ಹೇಳ್ತೀನಿ. ವ್ಲಾಗ್ ಅಂತ ಹೇಳು. ವ್ಲಾಗ್ ಮಾಡ್ತಾನೆ ಅಂತ ಅನ್ನೋ. ಲಾಗ್ ಮಾಡ್ತಾ ಇದ್ದಾನೆ. ಬ್ಲಾಗ್ ಮಾಡ್ತಾ ಇದ್ದಾನೆ. ನಮ್ಮ ಅಜ್ಜಿಗೆ ಹೇಳಕ್ಕೆ ಬರಲ್ಲ, ವ್ಲಾಗ್ ಅಂತ ಹೇಳಕ್ ಬರಲ್ಲ. ಫೈನಲಿ ರೀಚ್ ಆಗಿದ್ದೀವಿ ಮನೇಲಿದ್ದೀವಿ. ಐಸ್ ಕ್ರೀಮ್ ತಿನ್ಬೇಕು. ತಿಂದಾದ್ಮೇಲೆ ನಮ್ ದೊಡ್ಡಪ್ಪ ದೊಡ್ಡಮ್ಮ ಇಲ್ಲ ಸುಮ್ಮನಿರ ಮಾತಾಡಬೇಡ ಇಲ್ಲಿ. ಫೈನಲಿ ಈಗ ನಮ್ಮ ಅಜ್ಜಿ ಮನೆಗೆ ರೀಚ್ ಆಗಿದ್ದೀವಿ. ಈಗ ಐಸ್ ಕ್ರೀಮ್ ತಿನ್ಬೇಕು. ಇದಾದ್ಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹಾಸನಿಂದ ಇಲ್ಲಿಗೆ ಬರ್ತಿದ್ದಾರೆ. ಅವ್ರನ್ನೂ ಮೀಟ್ ಮಾಡಿಸ್ತೀನಿ. ಅವರು ಬರ್ತಿದ್ದಾರೆ ಇಲ್ಲಿಗೆ. ಅಷ್ಟೇ ಈಗ ಅಷ್ಟೇ. 2000 years later. ನೋಡಿ ಗಾಯ್ಸ್, ನಮ್ಮ ದೊಡ್ಡಪ್ಪ ಬಂದರು, ಹೇಳಿದ್ನಲ್ಲ. ಏನು ದೊಡ್ಡಪ್ಪ? ಹಾಂ, ಇಷ್ಟೊತ್ತಾಯ್ತಾ ಫುಲ್ಲು? ನಮ್ಮ ದೊಡ್ಡಮ್ಮ ವಾಶ್ರೂಮ್ಗೆ ಹೋಗಿದ್ದಾರೆ. ದೊಡ್ಡಮ್ಮ ಬಂದಾದ್ಮೇಲೆ ಮೀಟ್ ಮಾಡಿಸ್ತೀನಿ ನಿಮಗೆ ಪಕ್ಕ. ಏನದಾರು ನೋಡಿ ಗಾಯ್ಸ್, ನಮ್ಮ ದೊಡ್ಡಮ್ಮನ ಮೀಟ್ ಮಾಡಿಸ್ತೀನಿ ಅನ್ನಲ್ಲ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಏನು ಈಗ ಬಂದಿದ್ದಾರೆ. ಅವ್ರ ಮೊಮ್ಮಗನೂ ಕರ್ಕೊಬಂದವ್ರೆ ಧಾರ್ಮಿಕು. ನಂಗೋಸ್ಕರ ಬಜ್ಜಿ ತಂದವ್ರೆ. ನಂಗೋಸ್ಕರ ಅಂದರೆ ಎಲ್ಲರಿಗೂ ತಂದವ್ರೆ ಬಜ್ಜಿ ಲೈತೆ. ಈಗ ತಿಂತಾ ಇದ್ದೆ. ಎಷ್ಟೋ ಟೀ ಮಾಡ್ತಾರೆ ನಮ್ಮ ಅಜ್ಜಿ, ಟೀ ಕುಡಿಬೇಕಷ್ಟೇ. ಈಗ ಇದೆಲ್ಲ ಮಾತಾಡ್ತಾ ಕೂತವ್ರೆ. ನಮ್ಮಪ್ಪ ಇದೊಂದು ಗೇಮ್ ಮುಚ್ಚಿಟ್ಕೊಬಿಟ್ಟೈತೆ. ಈಗ ಆಲ್ರೆಡಿ 150 ಇವ್ರು ನೋಡಿ, ಅಲ್ಲ ನಮ್ಮಮ್ಮ ನೋಡಿದ್ದೀರಾ. ನಾನು ವ್ಲಾಗ್ ನೋಡ್ತಿದ್ದೆ. ತಿಂತಿದ್ದೀನಿ. ಇದ್ದೀರಾ ದೊಡ್ಡಮ್ಮ ಈಗ ಚಿಕನ್ನಿಗೆ ಎಲ್ಲ ಮಸಾಲೆ ರುಬ್ಬಿ ಚಿಕನ್ ತೊಳ್ಕೊಂತ ಇದೀನಿ. ಅಲ್ಲ, ಚಿಕನ್ ಗ್ರೇವಿ ಮಾಡ್ತಿದ್ದೀರಾ ಏನು? ಚಿಕನ್ ಗ್ರೇವಿ ರೈಸ್ ಮಾಡ್ಬಿಟ್ಟು ಎಲ್ಲ ಊಟ ಮಾಡೋದು, ಎಂಜಾಯ್ ಮಾಡೋದು. ಸರಿ. ನಮ್ಮ ದೊಡ್ಡಮ್ಮ ಈಗ ಗೊಜ್ಜು ಮಾಡ್ತಿದ್ದಾರೆ. ಗೊಜ್ಜು ಮಾಡೋದೇ, ತಿನ್ನೋದೆ, ಬ್ಯಾಟಿಂಗ್ ಆಡೋದೆ.